ಸ್ನೇಹಿತರೆ ನಮಸ್ಕಾರ. 60 ವರ್ಷ ಮೇಲ್ಪಟ್ಟವರಿಗಷ್ಟೇ ಅಲ್ಲದೆ ಹಿರಿಯ ನಾಗರಿಕರಿಗಷ್ಟೇ ಅಲ್ಲದೆ ಸ್ನೇಹಿತರೆ, ವಿಧವಾ ಮಹಿಳೆಯರು ಹಾಗೆ ಅಂಗವಿಕಲರಿಗೂ ಕೂಡ ಬೆಳ್ಳಂಬೆಳಗ್ಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ನಿಮಗೆ 2 ತಿಂಗಳ ಹಣ ಸರಿಯಾಗಿ ಬಂದಿರಲಿಲ್ಲವಲ್ಲ? ಹೌದು, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವೂ ಕೂಡ ಬಂದಿಲ್ಲ. ಈಗಾಗಲೇ ಮೇ ಕೂಡ ಪ್ರಾರಂಭವಾಗಿದೆ. ಈ ತಿಂಗಳ ಹಣವೂ ಕೂಡ ಬರಬೇಕಾಗಿದೆ. ಹೌದು, ನಿಮಗೆ ಸತತವಾಗಿ ಈ 3 ತಿಂಗಳ ಹಣವೂ ಕೂಡ ಕೊಡಲೇಬೇಕಾದಂತಹ ಸರ್ಕಾರಕ್ಕೆ ಅನಿವಾರ್ಯತೆ ಕೂಡ ಬಂದಿದೆ. ಈ 3 ತಿಂಗಳ ಹಣವನ್ನು ಕೂಡ ಕ್ಲಿಯರ್ ಮಾಡಲಾಗತ್ತೆ. ಹೀಗಾಗಿ ಸ್ನೇಹಿತರೆ, ನಿಮಗೆ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಈ ದುಡ್ಡನ್ನು ಜಮೆ ಮಾಡಲಾಗುತ್ತೆ, ಇದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಇನ್ನು ಏನಾದರೂ ಪಿಂಚಣಿ ಹೆಚ್ಚಳ ಆಗತ್ತಾ ಅಥವಾ ಇಲ್ವಾ, ಇದರ ಬಗ್ಗೆ CM ಸ್ಪಷ್ಟನೆ ಆದರೂ ಏನು? ಯಾವಾಗಿನಿಂದ ಬರೀ ಹೇಳ್ತಾನೆ ಇದ್ದಾರೆ, ಆದರೆ ಪಿಂಚಣಿ ಹೆಚ್ಚಳ ಆಗೋದಾದ್ರೂ ಯಾವಾಗ? ಈ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಮಾಹಿತಿಯನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಕಳೆದ 2-3 ತಿಂಗಳಿನಿಂದ ಪಿಂಚಣಿ ಬಂದಿಲ್ಲ. ಹೌದು, ಇದಕ್ಕೆ ಸರ್ಕಾರ ಖುದ್ದಾಗಿ ಕಾರಣ. ಇದಕ್ಕೆ ನೀವು ಅಥವಾ ನಾವು ಅಥವಾ ಇನ್ನಿತರ ಕಾರಣಗಳಿಲ್ಲ. ಖುದ್ದಾಗಿ ಸರ್ಕಾರವೇ ಯಾವಾಗ ಗ್ಯಾರಂಟಿ ಯೋಜನೆಗಳು ಬಂದವು ಆವಾಗಿನಿಂದನೂ ಕೂಡ ತಡಮಾಡಿ ದುಡ್ಡನ್ನು ಹಾಕ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಂತೂ ಶಾಶ್ವತ ಅಲ್ಲ. ಈಗ ಕಾಂಗ್ರೆಸ್ ಇದೆ, ಮುಂದೆ BJP ಬರ್ಬೋದು ಅಥವಾ JDS ಬರ್ಬೋದು ಅಥವಾ ಮತ್ತೆ ಕಾಂಗ್ರೆಸ್ನೇ ಬರಬಹುದು. ಆದರೆ ಈ ಪಿಂಚಣಿ ಯೋಜನೆ ಶಾಶ್ವತ ಯೋಜನೆ. ಇದು ಯಾವುದೇ ಸರ್ಕಾರ ಬಂದರೂ ಸಹಿತ ಇದನ್ನು ಕೊಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಹೀಗಾಗಿ ಈ ಪಿಂಚಣಿ ಯೋಜನೆಯನ್ನು ಎಷ್ಟು ದಿನ ಅಂತ ತಡ ಮಾಡಲಿದ್ದಾರೆ ಹೇಳಿ ನೋಡೋಣ. ಸೊ 1 ತಿಂಗಳು ವೇಟ್ ಮಾಡ್ಬೋದು, 2 ತಿಂಗಳು ವೇಟ್ ಮಾಡ್ಬೋದು, ಆದರೆ ಕೊನೆಯದಾಗಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಸರ್ಕಾರಕ್ಕೆ ಬಿಡುತ್ತೆ. ಹಾಗೆ ಈಗಲೂ ಕೂಡ ಬಂದಿದೆ. ಎಲ್ಲ ಪಿಂಚಣಿದಾರರ ಆಕ್ರೋಶಕ್ಕೆ ಸರ್ಕಾರ ಗುರಿ ಆಗ್ತಾ ಇದೆ. ಈಗಾಗಲೇ 38 ತಿಂಗಳ ಹಿಂಬಾಕಿ ಹಣವೂ ಕೂಡ ಇವ್ರಿಗೆ ಕೊಡಬೇಕಾಗಿತ್ತಲ್ವಾ, ಈಗಾಗಲೇ ಸಾರಿಗೆ ಇಲಾಖೆಗೆ. ಹಾಗೆ ಇಲ್ಲಿ ಕೂಡ ಅಷ್ಟೇ ಅಲ್ಲದೆ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಪೆಂಡಿಂಗ್ ಉಳಿಸ್ತಾ ಇದೆ ರಾಜ್ಯ ಸರ್ಕಾರ. ಈಗ ಮತ್ತೆ ಗೃಹಲಕ್ಷ್ಮಿಯಲ್ಲಿ ದಿಢೀರನೆ 4-5 ಕಂತುಗಳನ್ನು ಹಾಕಿ ಮತ್ತೆ ಪೆಂಡಿಂಗ್ ಉಳಿಸ್ಬಿಟ್ಟಿದೆ. ಈಗ ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವೂ ಕೂಡ ಸರ್ಕಾರ ಕೊಡಬೇಕು. ಹೀಗಾಗಿ ಇನ್ನು ಅಲ್ಲಿ ಕೂಡ ದುಡ್ಡನ್ನು ಹಾಕಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸಾಕಷ್ಟು ಯೋಜನೆಗಳಲ್ಲಿ ನೀವು ನೋಡ್ತಾನೆ ಇದ್ದೀರಿ, ಗ್ಯಾರಂಟಿ ಯೋಜನೆಗಳಿಗೆ ಬಂದಾಗಿನಿಂದ ಅಲ್ಲಿಯೇ ದುಡ್ಡು ಹಾಕ್ತಾ ಇದ್ದಾರೆ. ಸಾಕಷ್ಟು ಸಾಲ ಸೂಲಗಳನ್ನು ಮಾಡ್ಕೊಂಡಿದ್ದಾರೆ. ಬೆಲೆಗಳ ಏರಿಕೆ ಆಗಿದೆ. ಇದರಿಂದಾಗಿ ಪಿಂಚಣಿ ಯೋಜನೆಗೆ ಒಂದು ಸ್ವಲ್ಪ ಹೊಡೆತ ಅಂತೂ ಬೀಳ್ತಾ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ದುಡ್ಡು ಯಾವ ರೀತಿಯಾಗಿ ಬರ್ತಾ ಇತ್ತಂದರೆ, ಈಗ ಮೇ ಪ್ರಾರಂಭವಾಯಿತಂದರೆ ಮೇ ತಿಂಗಳದು ದುಡ್ಡು ಮೇ ತಿಂಗಳಲ್ಲಿ ಪ್ರಾರಂಭದಲ್ಲಿ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಅದೇ ರೀತಿಯಾಗಿ ಜೂನ್ ಪ್ರಾರಂಭವಾಯಿತಂದರೆ ಜೂನ್ ತಿಂಗಳ ದುಡ್ಡು ಜೂನ್ನಲ್ಲಿನೇ ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಈ ರೀತಿ ತಡ ಆಗ್ತಾ ಇರಲಿಲ್ಲ. ಆದರೆ ಈಗ ಬಹಳಷ್ಟು ಡಿಲೇ ಆಗ್ತಾ ಇದೆ. ಇಷ್ಟೊಂದು ಡಿಲೇ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಎಲ್ಲ ಪಿಂಚಣಿದಾರರು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಮುನಿದು ಈಗ ದುಡ್ಡು ಜಮಾ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಸೊ ನಿಮಗೆ 2-2, 3-3 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸಿದೆ, ಆದರೆ ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡಿಲ್ಲ ಅನ್ನುವಂಥದ್ದು ಖುದ್ದಾಗಿ ಸರ್ಕಾರ ತಿಳಿಸ್ತಾ ಇರತಕ್ಕಂತಹ ಮಾಹಿತಿ. ಹಾಗಾಗಿ ನಿಮಗೆ ಕಳೆದ 2 ತಿಂಗಳ ಹಣ ಬಂದಿಲ್ಲವಲ್ಲ, ಅವುಗಳನ್ನು ನಾವು ಈಗ ಕ್ಲಿಯರ್ ಮಾಡ್ತೀವಿ. ಕೇವಲ 15 ದಿನದಲ್ಲಿ ನಿಮ್ಮೆಲ್ಲರಿಗೆ ಈ 2 ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸರ್ಕಾರ ಕೊಟ್ಟಿದೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಈಗ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ಈ ದುಡ್ಡನ್ನು ಜಮಾ ಆಗ್ತಾ ಇದೆ, ಅಕೌಂಟ್ಗಳನ್ನು ಒಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಜಮಾ ಆಗಿದೆ ಅಥವಾ ಇಲ್ವಾ. ಟ್ರಾನ್ಸಾಕ್ಷನ್ ಚೆಕ್ ಮಾಡಿಸ್ಕೊಳ್ಳಿ, ಅದು ಬೆಸ್ಟ್ ಆಪ್ಷನ್ನು. ಒಂದೊಂದು ಸಾರಿ ನಿಮ್ಮ ದುಡ್ಡು ಕಟ್ಟಾಗಿದ್ದರೆ ಗೊತ್ತಾಗ್ತಾ ಇರೋದಿಲ್ಲ, ಟ್ರಾನ್ಸಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಟ್ರಾನ್ಸಾಕ್ಷನ್ ನೋಡ್ಕೊಳ್ಳಿ ಅಥವಾ ಬ್ಯಾಂಕ್ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಕೊಂಡು ಅಲ್ಲಿರ್ತಕ್ಕಂತಹ ಟ್ರಾನ್ಸಾಕ್ಷನನ್ನು ನೀವು ನೇರವಾಗಿ ನೋಡ್ಕೊಳ್ಬಹುದು. ಇನ್ನು ಈ ದುಡ್ಡು ಬರ್ತಾ ಇದೆ, ಇದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿದೆ. ನಿಮಗೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ ಅಂದರೆ ಇದಕ್ಕೊಂದು ಆಪ್ಷನ್ ಇದೆ. ನಿಮ್ಮ ಲೈಫ್ ಸರ್ಟಿಫಿಕೇಟು, ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನು, ಯಾವ ಬ್ಯಾಂಕ್ ಅಕೌಂಟನ್ನು ಈ ಪಿಂಚಣಿ ಯೋಜನೆಗೆ ಲಿಂಕ್ ಮಾಡಿಸಿರ್ತೀರಿ, ಆ ಪಿಂಚಣಿ
ದುಡ್ಡು ಜಮಾ ಆಗಬೇಕಂದ್ರೆ ಆ ಬ್ಯಾಂಕ್‌ಗೆ ಹೋಗಿ ಆ ಜೀವಿತ ಪ್ರಮಾಣ ಪತ್ರ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಲ್ಲ, ಅದನ್ನ ಹೋಗಿ ಸಬ್ಮಿಟ್ ಮಾಡಿ ನಿಮಗೆ ನೇರವಾಗಿ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಿ. ಯಾಕಂದ್ರೆ ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳನ್ನ ಈ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಿದ್ದಾರೆ. ನೀವು ಎಲಿಜಿಬಲ್ ಇದ್ರೂ ಸಹಿತ ನಿಮ್ಮನ್ನ ತೆಗೆದುಹಾಕಿದ್ರೆ ಈ ಕೆಲಸ ಮಾಡಿ ಖಂಡಿತವಾಗ್ಲೂ ದುಡ್ಡು ಬರುವಂಥದ್ದು. ಇನ್ನು ಪಿಂಚಣಿ ಹೆಚ್ಚಳ ಆಗುವುದರ ಬಗ್ಗೆ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯೊಂದನ್ನು ಕೊಟ್ಟಿಲ್ಲ. ಕಳೆದ 2 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಆದರೆ ಇನ್ನೂ ಹೆಚ್ಚಳ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಸುಳ್ಳು ಭರವಸೆಯನ್ನ ನಿಮಗೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಷನ್ ಅನ್ನ ನಾವು ನಿಮಗೆ ತಲುಪಿಸ್ತಾ ಇರ್ತೀವಿ. ಕಾಯ್ದು ನೋಡೋಣ. ಈ ಜೂನ್ ತಿಂಗಳಲ್ಲಿ ಏನಾದರೂ ಅಪ್ಡೇಟ್ ಸಿಕ್ಕರೆ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ತಿಂಗಳಲ್ಲಿ ಅಪ್ಡೇಟ್ ಸಿಗುವಂತಹ ಸಾಧ್ಯತೆ ಇದೆ. ನಾವು ಕಾಯಬೇಕಾಗತ್ತೆ, ಮತ್ತೇನಿಲ್ಲ. ಆದಷ್ಟು ಈ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು. 2 ತಿಂಗಳ ಹಣ ನಿಮಗೆ ಜಮಾ ಆಗ್ತಾ ಇದೆ. ಗುಡ್ ನ್ಯೂಸ್ ಅನ್ನ ಸರ್ಕಾರ ಕೊಟ್ಟಿದೆ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಜಮಾ ಆಗೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ಲಿ.